ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಕುರ್ಕಲ್ ತಿಂಡಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಅಂಜಲಿ ಮತ್ತು ಪ್ರದೀಪ್. ಸ್ನೇಹಿತರೆ, ನಾವಿವತ್ತು ತುಂಬ ಸರಳವಾಗಿ ಮತ್ತು ರುಚಿಕರವಾಗಿ ಮಾಡುವ ಸೂಪರ್ ಟೇಸ್ಟಿ ಗೋರಿಕಾಯಿ ಪಲ್ಯ ರೆಸಿಪಿಯನ್ನು ನೋಡೋಣ. ಈ ಗೋರಿಕಾಯಿ ಪಲ್ಯ ಅನ್ನ, ಚಪಾತಿ, ರೊಟ್ಟಿ ಎಲ್ಲದರ ಜೊತೆಯಲ್ಲೂ ತುಂಬ ಚೆನ್ನಾಗಿ ಹೊಂದುವಂಥ ರೆಸಿಪಿ ಇದು. ಕಡಿಮೆ ಪದಾರ್ಥಗಳಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವ ಈ ಪಲ್ಯ ಮನೆಯಲ್ಲಿರುವ ಎಲ್ಲರಿಗೂ ಖಂಡಿತ ಇಷ್ಟವಾಗುತ್ತದೆ. ಹಾಗಾದರೆ ತಡ ಮಾಡದೆ ಈ ಸವಿಯಾದ ಮತ್ತು ಆರೋಗ್ಯಕರ ಗೋರಿಕಾಯಿ ಪಲ್ಯವನ್ನು ಹೇಗೆ ಮಾಡುವುದು ಎಂದು ಹಂತ ಹಂತವಾಗಿ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಈ ಒಂದು ಗೋರಿಕಾಯಿ ಪಲ್ಯ ಮಾಡೋಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಈ ರೆಸಿಪಿಗೆ ಬಹು ಮುಖ್ಯವಾದ ಪದಾರ್ಥ ಅಂದರೆ ಗೋರಿಕಾಯಿ. ಇಲ್ಲಿ ಅರ್ಧ kg ತೊಗೊಂಡಿದ್ದೀವಿ. 50 ಗ್ರಾಮ್ನಷ್ಟು ಕಡಲೆ ಬೀಜ, 3 ರಿಂದ 4 ಗುಂಟೂರು ಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆ, 1 ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, 4 ರಿಂದ 5 ಹಸಿಮೆಣಸಿನಕಾಯಿ, 2 ಮೀಡಿಯಂ ಗಾತ್ರದ ಈರುಳ್ಳಿನ ಹೀಗೆ ಹೆಚ್ಚಿಟ್ಕೊಂಡಿದ್ದೀವಿ, 2 ಟೊಮೆಟೊ, ಹಾಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ಕೂಡ ಇದರಲ್ಲಿ ಬಳಸ್ತಾ ಇದ್ದೀವಿ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲಿ ಬಳಸ್ತಾ ಇದ್ದೀವಿ. ಇಷ್ಟೆಲ್ಲ ಸಾಮಗ್ರಿಗಳು ಸಿದ್ಧವಾಗಿದ್ದರೆ ಈ ರುಚಿಕರವಾದ ಗೋರಿಕಾಯಿ ಪಲ್ಯವನ್ನು ಹಂತ ಹಂತವಾಗಿ ಮಾಡೋಣ. ಕೊನೆವರೆಗೂ ವಿಡಿಯೋ ನೋಡಿ, ಯಾಕಂದರೆ ಈ ಪಲ್ಯದ ವಿಶೇಷ ರುಚಿಯ ರಹಸ್ಯವನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಹಾಗಿದ್ರೆ ಬನ್ನಿ ಅಡುಗೆ ಶುರು ಮಾಡೋಣ. ಈ ಮೊದಲೇ ನಾವು ಈ ಗೋರಿಕಾಯಿಯನ್ನು ಹೀಗೆ ಹೆಚ್ಚಿ ತೊಳೆದು 15 ನಿಮಿಷ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಈ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ 50 ಗ್ರಾಮ್ನಷ್ಟು ಕಡಲೆ ಬೀಜ ಮತ್ತು 3 ರಿಂದ 4 ಗುಂಟೂರು ಒಣಮೆಣಸಿನಕಾಯಿಯನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಕಡಲೆ ಬೀಜ ಕಂದು ಬಣ್ಣ ತಿರುಗಿ ಸುವಾಸನೆ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಇವೆರಡು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ತರಿಯಾಗಿ ಪುಡಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ಕಡಲೆಕಾಯಿ ಮತ್ತು ಒಣಮೆಣಸಿನಕಾಯಿ ಮಿಶ್ರಣವೇ ನಮ್ಮ ಗೋರಿಕಾಯಿ ಪಲ್ಯಕ್ಕೆ ವಿಶೇಷ ರುಚಿಯನ್ನು ಕೊಡೋದು. ಈಗ ಈ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಈ ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಚಿಟಪಟ ಸೌಂಡ್ ಬರೋವರೆಗೂ ಬಿಡಬೇಕಾಗುತ್ತೆ. ನಂತರ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಇವೆರಡು ಒಂದು ಸ್ವಲ್ಪ ಫ್ರೈ ಆದ ನಂತರ ನಾವು ಕಟ್ ಮಾಡ್ಕೊಂಡಂಥ ಈರುಳ್ಳಿನೂ ಕೂಡ ಇದರಲ್ಲಿ ಸೇರಿಸಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಒಂದು ಈರುಳ್ಳಿ ಫ್ರೈ ಆಗಿದೆ. ನಂತರ ಟೊಮೆಟೊ ಹಣ್ಣನ್ನು ಕೂಡ ಸ್ವಲ್ಪ ಮೃದು ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲಿ ಸೇರಿಸಿ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಫ್ರೈ ಆದ ನಂತರ ನಾವು ಬೇಯಿಸ್ಕೊಂಡಂಥ ಗೋರಿಕಾಯಿಯನ್ನು ಇದರಲ್ಲಿ ಸೇರಿಸಿ ಮತ್ತೆ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಫ್ರೈ ಆದ ನಂತರ ತುರಿದಂಥ ಕಾಯಿ ತುರಿಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ನಂತರ ಕಡಲೆ ಬೀಜದ ಮಿಶ್ರಣವನ್ನು ಕೂಡ ಹಾಕಿ ಇದರಲ್ಲಿ ಮತ್ತೆ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಈಗ ಸವಿಯಲು ಸಿದ್ಧವಾಗಿದೆ. ಈ ಒಂದು ಗೋರಿಕಾಯಿ ಪಲ್ಯ ಚಪಾತಿ ಜೊತೆ ಆಗಲಿ, ರೊಟ್ಟಿ ಜೊತೆ ಆಗಲಿ, ಅನ್ನದ ಜೊತೆ ಆಗಲಿ ಎಲ್ಲವಕ್ಕೂ ರುಚಿಕರವಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಲ್ಲ. ಹಾಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ಅಂಜಲಿ ಮತ್ತು ಪ್ರದೀಪ್. ಮುಂದೆ ಇನ್ನಷ್ಟು ವಿಡಿಯೋದೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.